ಎಲ್ರಿಗೂ ನಮಸ್ಕಾರ ರೀ. ಇವತ್ತಿನ ವಿಡಿಯೋದಾಗ ಐತಿ ನಿನ್ನೆ ಕರ್ನಾಟಕ ಬುಲ್ಡೋಸರ್ಸ್ ವರ್ಸಸ್ ತೆಲುಗು ವಾರಿಯರ್ಸ್ ಮ್ಯಾಚ್ ಇತ್ತು. ಸೊ ಕರ್ನಾಟಕ ಬುಲ್ಡೋಸರ್ಸ್ ತೆಲುಗು ವಾರಿಯರ್ಸ್ ಮ್ಯಾಚ್ನಾಗ ಏನೇನಾಯ್ತು, ಯಾರು ಗೆದ್ರು ನಿಮ್ಗೆ ಅದ್ರ ಗೊತ್ತೈತಿ. ಕರ್ನಾಟಕ ಬುಲ್ಡೋಸರ್ಸ್ ಅವ್ರು ಗೆದ್ದಾರ್ತಿ. ಸೊ ಹೆಂಗೆ ಗೆದ್ರು ಏನಿದ್ರು ಎಲ್ಲ ಈ ವಿಡಿಯೋ ಫುಲ್ ತಿಳ್ಕೊಳಕ್ಕೆ ವಿಡಿಯೋನ ಕೊನೆಯವ್ರು ನೋಡ್ರಿ, ಹಂಗೆ ವಿಡಿಯೋಕೊಂದು ಲೈಕ್ ಮಾಡಿರಿ. ನಿನ್ನೆ ಕರ್ನಾಟಕ ಬುಲ್ಡೋಸರ್ಸ್ ತೆಲುಗು ವಾರಿಯರ್ಸ್ ಮ್ಯಾಚ್ನಾಗ ಟಾಸ್ ಎದ್ದು ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಫಸ್ಟ್ ಬಾಲಿಂಗ್ ತೊಗೋತಾರೋ. ಬಾಲಿಂಗ್ ತೊಗೋದಾಗ ಅವ್ರು ತೆಲುಗು ವಾರಿಯರ್ಸ್ ಕಡೆ ಬ್ಯಾಟಿಂಗ್ ಬಾಲ್ ರನ್ ಹೊಡೆದ್ರು. 226 ರನ್ ಹೊಡೆದ್ರು ಓಪನಿಂಗ್. ಇದ್ರೊಳಗೆ 20 ಓವರಿಗೆ ಅವರು ಇನ್ನಿಂಗ್ಸ್ ಒಳಗೆ ಅಖಿಲ್ ಅಕಿನೇನಿ ಮತ್ತು ಅವ್ರಡೆ ಇನ್ನೊಬ್ಬರು ಬಾಬು ಅಂತಿದ್ರು. ಸೊ ಅವ್ರೇನೈತಿ 100 ಮತ್ತು ಈಚೆ ಕಡೆ ಅಖಿಲ್ ಅಕಿನೇನಿ ಒಂದು 50+ ರನ್ಸ್ ಹೊಡೆದ್ರು. ಸೊ ಇಲ್ಲಿದ ಒಂದು 10 ಓವರಿಗೆ 84 ಇದ್ದಿದ್ದು, ಇನ್ನೊಂದು 10 ಓವರಿಗೆ 120 ಪ್ಲಸ್ 100 ರನ್ 120+ ರನ್ ಹೊಡೆದ್ರು ತೆಲುಗು ವಾರಿಯರ್ಸ್ ಅವರು. ಇದ್ರೊಳಗೆ ಹೇಳ್ಬೇಕಾರೆ ಬಾಲಿಂಗ್ ಒಳಗೆ ನಿನ್ನೆ ನಮ್ಮ ಸುನೀಲ್ ಕುಮಾರ್ ಅಂತರೂ ಹೆವಿ ಎಕ್ಸ್ಪೆನ್ಸಿವ್ ಆದ್ರೆ ಹೇಳ್ಬೇಕು. ಅವ್ರು ಇದ್ರು ಮತ್ತು ಚಂದನ್ ಕುಮಾರ್ ಚಲೋತೆ ಮಾಲೆ ಹಾಕಿದ್ರು. ನಮ್ಮ ಕರಣ್ ನಾರಾಯಣ್ ಅವರು ಸ್ವಲ್ಪ ಹೊಡ್ಸಂದ್ರು. ಹೇಳ್ಬೇಕಾರೆ ನಿನ್ನೆ ನಮ್ಮ ಇವತ್ತು ಕರ್ನಾಟಕ ಬುಲ್ಡೋಸರ್ಸ್ ಬಾಲರ್ಸ್ಗಳು ದಿನ ಅಲ್ಲ. ಇದಕ್ಕಾರೆ ಎಲ್ಲರೂ ರನ್ ಬಿಡ್ಸ್ಕೊಂಡಾರೆ ಇವತ್ತು. ಇವರೇ ಚಲೋ ಹಾಕಿರ್ತಿಲ್ಲ, ಎಲ್ಲರೂ ರನ್ ಬಿಡ್ಸ್ಕೊಂಡಾರೆ. ನಿನ್ನೆ ನೋಡ್ರೆ ಪ್ರದೀಪ್ ಅವ್ರು ಸ್ವಲ್ಪ ಇರುತ್ತೊಳಗೆ ಚಲೋ ಹಾಕಿರ್ತ ಹೇಳ್ಬೇಕು. ಇನ್ನು ಬರೋದೆಲ್ಲನೇ ಕರ್ನಾಟಕ ಬುಲ್ಡೋಸರ್ಸ್ ಬ್ಯಾಟಿಂಗ್ ಒಳಗೆ ಬರುತ್ತೆ. ನಿನ್ನೆ ಕರ್ನಾಟಕ ಬುಲ್ಡೋಸರ್ಸ್ ಬ್ಯಾಟಿಂಗ್ ಬಗ್ಗೆ ಹೇಳ್ಬೇಕಾರೆ ಇಟ್ಟು ಡೇಂಜರಸ್ ಬ್ಯಾಟಿಂಗ್ ಅಂದ್ರೆ ನಮ್ಮ ಕನ್ನಡ ಬುಲ್ಡೋಸರ್ಸ್ ಬ್ಯಾಟ್ಸ್ಮನ್ಗಳಂತ ನಮ್ಮ ಪ್ರದೀಪು, ನಮ್ಮ ರಾಜು ಅವರು ಮತ್ತು ಡಾರ್ಲಿಂಗ್ ಕೃಷ್ಣ ಇವ್ರು 3 ಮಂದಿ ಸೇರಿಸಿ 228 ರನ್ ಹೊಡೆದಾರೆ. ಅದ್ರ ನಮ್ಮ ರಾಜೀವ್ ಅಂತೂ 103 ರನ್ ಹೊಡೆದಾರೆ. ಒಬ್ಬರೇ 103 ರನ್ ಹೊಡೆದಾರೆ. ಮತ್ತು ಹಂಗೆ ಪ್ರದೀಪ್ ಅವ್ರ ಜೊತೆ ಕೂಡಿ ಇವರು ಒಂದು 70 ರನ್ ಹೊಡೆದಾರೆ. ಸೊ ನಮ್ಮ ಬ್ಯಾಟಿಂಗ್ ಹೆಂಗಿತ್ತಂದ್ರೆ ಇವ್ರು ನೋಡ್ರಿ, ರಾಜು ಅವರು 23 ಬಾಲಿಂಗ್ 42 ಮತ್ತು ಪ್ರದೀಪ್ ಅವರು 18 ಬಾಲಿಂಗ್ 41. ಸೊ ಈ ಪರಿ ತೆಲುಗು ವಾರಿಯರ್ಸ್ ಅವ್ರು ಹೆಂಗೆ ಆಡ್ಲತ್ತಿದ್ರು, ಅವ್ರಿಗಿಂತ ಡಬಲ್ ಆಡ್ಲತ್ತಿದ್ರು. ಎದಕ್ಕಾರೆ ಅವ್ರು ಈಗೊಮ್ಮೆ JK ಕಾರ್ತಿಕ್ ಹೇಳಿದ್ರು ನಮ್ಗೆ. ಎದಕ್ಕಾರೆ ನಾವು 20 ಓವರ್ ಇನ್ನಿಂಗ್ಸ್ ಒಳಗೆ ಏನೈತ್ಲ 20 ಓವರ್ ಫಾರ್ಮೆಟ್ ಒಳಗೆ ನಾವು ಇದು ಇದ್ದಂಗೆ ಬಾದ್ಶಾ ಇದ್ದಂಗೆ ಕಿಂಗ್ ಇದ್ದಂಗೆ ಥೇರು. ಸೊ ಅದನ್ನ ಪ್ರೂವ್ ಮಾಡ್ಯಾರ ಹೇಳ್ಬೇಕು ನಮ್ಮ ಕರ್ನಾಟಕ ಬುಲ್ಡೋಸರ್ಸು. ನಾ ಏನು ಅನ್ಕೊಂತಿದ್ದೆ, ಲೈವ್ ಬಂದಿನಿ ಆ ಟೈಮ್ದಾಗ. ಲೈವ್ ಬಂದು ಏನು ಹೇಳಿದ್ದೆ, ಇದು ಆಗೋದು ಡೌಟ. ಇದಕ್ಕಾರ ರನ್ ಬಾಕ್ಸ್ಕೊಂಡವ್ರು 226 ಚೇಂಜ್ ಮಾಡೋದು ಭಾಳ ಕಷ್ಟ ಐತಿ. ಆಗೋದು ಅಲ್ಲಿದು ಹಿಂಗೆ ಹೊಡಿತಾರ್ತ ಅನ್ಕೊಂತಿದ್ದೆ. ಆದ್ರೆ ದೇ ಡಿಡ್ ಇಟ್. ಅವರು ಹೊಡೆದು ಕುಲ ಮಾಡಿರುತ್ತೆ ನೀನೇ ಇವರು ನಮ್ಮ ರಾಜೀವ್ ಅವರು ಮತ್ತು ಇವರು ಪ್ರದೀಪ್ ಅವರು. ನಾ ಅನ್ಕೊಂಡಿರ್ಲಿಲ್ಲ ಈ ಪರಿ ಆಡ್ತಾರತ್ತ ರಾಜೀವ್ ಅವರು. ಏನದು ಬ್ಯಾಟಿಂಗು ಯಪ್ಪ. ತೆಲುಗು ವಾರಿಯರ್ಸ್ ಅವ್ರಿಗೆ ಏನು ತೋರಿಸ್ಬೇಕು ಅದು ಹಗಲತ್ನಾಗ ಚಂದ್ರಮ್ಮ ತೋರಿಸಿದ್ರು ನಿನ್ನೆ ರಾಜು ಅವರು ತೆಲುಗು ವಾರಿಯರ್ಸ್ ಅವ್ರಿಗೆ. ಇನ್ನು ಪ್ರದೀಪ್ ಅವ್ರು ಬಿಟ್ಟಾರ. ಒಟ್ಟು ಹೆಂಗಿತ್ತಿದು ನಮ್ಮ ಇಂಡಿಯಾ ಟೀಮ್ನಾಗ ಬರ್ತಾರಲ್ಲ ಅಭಿಷೇಕ್ ಶರ್ಮಾ, ಹಂಗೆ ಸಂಜು ಸ್ಯಾಮ್ಸನ್ ಓಪನಿಂಗ್ ಪ್ಲೇಯರ್ದವ್ರದ್ದೇ. ನಮ್ಮ ರಾಜು ಅವರ ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಆದರೆ ಪ್ರದೀಪ್ ಅವರು ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಇಬ್ಬರಿಂತ್ರ. ತೆಲುಗು ವಾರಿಯರ್ಸ್ ಅವ್ರಿಗೆ ಬಾಳ್ಕೆಟ್ ಕಾಟ ಕೊಟ್ರೆ ನಿನ್ನೆ ಅಂತರು. ಎಲ್ಲಿ ಅದು ಬರೀ 6 ಓವರಿಗೆ 84 ರನ್ ಹೊಡೆದಿದ್ರು. 10 ಓವರಿಗೆ 120. ಒಟ್ಟು ಹಂಗೆ ಹೆಚ್ಚಾಕೋತ ಹೋಗಿ ನಿನ್ನೆ ನಮ್ಮ ಡಾರ್ಲಿಂಗ್ ಕೃಷ್ಣ ಅವ್ರು ಹೇಳಿಲ್ಲ ಸಖತ್ ಬ್ಯಾಟಿಂಗ್ ಆಡ್ತಾರ್ತೆ. ಆಡೇ ಬಿಟ್ರು ನಿನ್ನೆ ಡಾರ್ಲಿಂಗ್ ಕೃಷ್ಣ ಅವ್ರು. ಅಂದರೆ ಇಲ್ಲಿ ಬೇಸ್ಮೆಂಟ್ ಎಲ್ಲ ಸೆಟ್ ಆಗಿತ್ತು. ಅಂದ್ರೆ ಓಪನರ್ಸ್ಗಳೆಲ್ಲ ಹೊಡೆದು ಕುಲ ಮಾಡಿದರು. ರಾಜೀವ್ ಅವರು ಮತ್ತು ಪ್ರದೀಪ್ ಅವರ ಹಾಫ್ ಆಫ್ ದಿ ಸ್ಕೋರ್ ಎಲ್ಲ ಹೊಡೆದು ಕುಲ ಮಾಡಿದ್ರು. ಇಂಡಿಯಾಡ್ ಬಂದು ಜಾಯ್ನ್ ಆಗಿದ್ದು ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು. ಒಟ್ಟು ಫಿನಿಶ್ ಮಾಡಿಕೊಟ್ರು. ಸೊ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಏನೈತಿ 226 ರನ್ನ ಚೇಂಜ್ ಮಾಡಾಯಿತು. ಇನ್ನು 3 ಓವರ್ ಇಟ್ಲೆ ಚೇಂಜ್ ಮಾಡೋದಾರ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್. ಲೆಕ್ಕಕ್ಕೆ ನೀವು ಇಲ್ಲಿ ಪ್ರದೀಪ್ ಅವರು ಒಟ್ಟು 33 ಬಾಲಿಗೆ 64 ಮತ್ತು ರಾಜೀವ್ ಅವರು 53 ಬಾಲಿಗೆ 107, 201 ಸ್ಟ್ರೈಕ್ ರೇಟ, 193 ಸ್ಟ್ರೈಕ್ ರೇಟ. ಮತ್ತು ಡಾರ್ಲಿಂಗ್ ಕೃಷ್ಣ ಅವರು 20 ಬಾಲಿಗೆ 43, 15 ಸ್ಟ್ರೈಕ್ ರೇಟ. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಹೇಳ್ಬೇಕಾರೆ. ಇನ್ನು ಉಳ್ಕಿದವ್ರು ಯಾರು ಬ್ಯಾಟಿಂಗ ಬಂದಿಲ್ಲ. 227 ರನ್ ಹೊಡೆದಾರೆ ನಮ್ಮ ಕನ್ನಡ ಬುಲ್ಡೋಸರ್ಸ್ ಅವರು. ಇವ್ರು ತೆಲುಗುದವ್ರು ನೋಡ್ರಿ, ಅಶ್ವಿನ್ ಬಾಬುನವರು 132, 69 ಬಾಲಿಗೆ 191 ಸ್ಟ್ರೈಕ್ ರೇಟ್ ಒಳಗೆ. ಅಖಿಲೇನಿ ಅವರು 35 ಬಾಲಿಗೆ 44, 125 ಸ್ಟ್ರೈಕ್ ರೇಟ. ಇವು ಉಳ್ಗಿದವ್ರಂತೆ ಯಾರು ಪಕ್ಕ ಆಡಲಿಲ್ಲ ಅಷ್ಟೇ. ಎಲ್ಲ ಸೇರಿಸಿ 226 ಹೊಡೆದ್ರೆ ನಮ್ಮವರು. ಈ ಪರಿ ಹೊಡೆದ್ರಂದ್ರೆ ಏನು ರಪ್ಪ ಅಂತ ಹೊಡೆದಿರ್ತೇವೆ ಕನ್ನಡ ಬುಲ್ಡೋಸರ್ಸ್. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಹೇಳ್ತೀನಿ. ಇಂಥ ಬ್ಯಾಟಿಂಗ್ನ ಎಲ್ಲಿ ಪ್ರೊಫೆಷ್ನಲ್ ಕ್ರಿಕೆಟ್ ನೋಡ್ಲತ್ತೀನಿ ಅವ್ರತೆ ಆಡ್ಲತ್ರ. ಇನ್ನೊಂದು ಸಲ ಹೊಳೆ ಮಳೆ ನೋಡ್ಬೇಕು ಹೈಲೈಟ್ಸ್. ಆ ಪರಿ ಆಲತ್ತು ಹಾಟ್ಸ್ಟಾರ್ದಾಗ ಮತ್ತು ಇನ್ನೊಮ್ಮೆ ಹೈಲೈಟ್ಸ್ ನೋಡ್ಬೇಕು. ಆ ಪರಿ ಬ್ಯಾಟಿಂಗ್ ಅಲ್ಲ ನಮ್ಮ ಕನ್ನಡ ಬುಲ್ಡೋಸರ್ಸ್. ಸೊ 2 ಮ್ಯಾಚ್ ಅಂತ ಗೆದ್ವಿ. ಸೊ ಇನ್ನು ಉಳಿದಿದ್ದು ಒಂದೇ ಒಂದು ಮ್ಯಾಚ ಪಕ್ಕ ಸೇಮ್ ಫೈನಲ್ಗೆ ಅಂದ್ರು ಕ್ವಾಲಿಫೈ ಆಗಿವಿ ಅನಿಸ್ತೈತೆ ನನ್ನ ಪ್ರಕಾರ. ಆಗಿವಿ ಈಗ ಇದಕ್ಕಾರ 2 ಮ್ಯಾಚನ್ನು 2 ಗೆದ್ವಿ ಅನ್ನೋ ಸೇಮ್ ಫೈನಲ್ ಕ್ವಾಲಿಫೈ ಆಗದೆ ಇರಲ್ಲ. ಸೇಮ್ ಫೈನಲ್ ಕ್ವಾಲಿಫೈ ಆಗಿವಿ. ನೆಕ್ಸ್ಟ್ ಮ್ಯಾಚ್ ಏನೈತಿ ಅದು 26ನೇ ತಾರೀಕನೇ ಇದ್ದಂಗೆ ಐತಿ. ಸೊ ಹೋಪ್ ಫಾರ್ ದ ಬೆಸ್ಟ್. 26, 25 ಐತೆ.
ಹೋಪ್ ಫಾರ್ ದ ಬೆಸ್ಟ್. ಅದನ್ನೂ ಗೆದ್ದು ಸೀದಾ 3-3 ಗೆದ್ದು ಫೈನಲ್ ಸೇಮ್ ಪೆಂಡಕ್ಕೆ ಹೋಗಿ ಫೈನಲ್ಗೆ ಹೋಗಿ ಕಪ್ ಗೆಲ್ಲ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು, ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ನೋಡಿ ಎಲ್ರಿಗೂ ನಮಸ್ಕಾರ.